ಕಾಗೋಡು ತಿಮ್ಮಪ್ಪನವರು ಯಾವುದೇ ಕಾರಣಕ್ಕೂ ಪ್ರಶಸ್ತಿ ಸನ್ಮಾನ ಹೊಗಳುವವರ ಅವರಿಗೆ ಇಷ್ಟಪಡೋದಿಲ್ಲ ಅಂತಾರೆ. ಅದು ಏಕೆ ಅಂತ ನನ್ನ ಪ್ರಶ್ನೆ. ಆ ಪ್ರವೃತ್ತಿಗಳ ನನಗೆ ಬಂದಿಲ್ಲ. ಇದೊಂದು ತಗಬೇಕು ಇದನ್ನು ಬಿಡು, ಅದು ಹೋಗಲೇ ಇಲ್ಲ ನನಗೆ. ಅವುಗಳು ನಾನು ವಿಧಾನಸಭೆಯ ಅಧ್ಯಕ್ಷನಾಗಂಥದ್ದು ಕೂಡ ನಾನು ಕೇಳಿದವನಲ್ಲ, ಅವರೇ ಹುಡುಕಿ ಕೊಟ್ಟು ನನ್ನನ್ನು ಮಾಡಿದವರು. ಹಾಗಾಗಿ ಈ ಪ್ರವೃತ್ತಿಯಲ್ಲಿ ನಾನು ಬೆಳೆದಿಲ್ಲ. ಸ್ಥಾನಕ್ಕೆ ಹೋಗ್ಬೇಕು, ಇದು ಮಾಡಬೇಕು ಅಂತ ನಾವಾಗೇ ಬಂದರೆ ಅವನ್ನೆಲ್ಲ ತಗೊಂಡಿದ್ದೇನೆ ವಿನ ನಾನಾಗಿ ಬೆನ್ನತ್ಕೊಂಡು ಹೋಗಿ ಅವನ್ನೆಲ್ಲ ಪಡೆದಿಲ್ಲ. ಕೆಲ ಕುತೂಹಲ ಸಣ್ಣ ಪ್ರಶ್ನೆ ಇದೆ ನಂದು. ತಮ್ಮ ಬಾಲ್ಯದ ಜೀವನ ಪ್ರಾರಂಭವಾದ ಊರು ಕಾಗೋಡೆ ನಿಮ್ಮ ಊರು. ನಿಮ್ಮ ಬಾಲ್ಯದ ಸ್ನೇಹಿತರು ಅಂತ ಹೇಳಿದ್ರೆ ನನಗೆ ಇಲ್ಲಿ ನಮ್ಮ ಖಾನ್ ಸಾಬ್ರು, ಆಮೇಲೆ ಪುತ್ರ ಇದ್ದಾರಲ್ಲ ಅವರು, ಇಲ್ಲಿ ಇನ್ನೂ 2 ಜನ ಅಂತ ಇಲ್ಲಿ ಸಾಗರ ಪಟ್ಟಣದಲ್ಲೇ 2-3 ಜನ ಇದ್ರು. ಇಲ್ಲಿ ಮರ್ತೋಗ್ಬಿಡ್ತು ಈಗ. ತಮ್ಮ ಶಾಲಾ ಶಿಕ್ಷಕರು ಯಾರು ನೆನಪಿದ್ದಾರೆ ನನಗೆ? ಶಾಲಾ ಶಿಕ್ಷಕರು ಅಂತ ಹೇಳಿದ್ರೆ ಹೆಚ್ಚಂದ್ರೆ ಪ್ರೈಮರಿ ಶಾಲೆಯಲ್ಲಿ ಇದ್ರು ಸೂರ್ಯದಲ್ಲಿ. ಇಲ್ಲೇ ಹೆಸರು ನೆನಪಿದೆಯಾ? ಹೆಸರು ಮರ್ತೋಗ್ಬಿಟ್ಟಿದೆ ಈಗ. ತಮ್ಮ ರಾಜಕೀಯ ಗುರುಗಳು? ಗೋಪಾಲ್ ಗೌಡ್ರೆ, ಆಮೇಲೆ ಗೋಪಾಲ್ ಗೌಡ್ರು ಮತ್ತೆ ಲೋಯ್ಯ. ತಮ್ಮ ಯಶಸ್ಸಿನ ಹಿಂದೆ ಯಾರಿದ್ದಾರೆ ಅಂತ ಕೇಳಿದ್ರೆ ಯಾರ ಹೆಸರು ಹೇಳ್ತೀರಿ? ನಾನು ಯಶಸ್ವಿನ ಹಿಂದೆ ಗೋಪಾಲ್ ಗೌಡ್ರೆ ಇದ್ರು, ಅವರೊಬ್ಬರೇ. ಇಲ್ಲಿ BS ಚಂದ್ರಶೇಖರ್ ಅಂತ ಇದ್ರು ಸಾಗರದಲ್ಲಿ. BS ಚಂದ್ರಶೇಖರ್ ಅಂತ ಅವರು. ಮತ್ತೊಂದು ಕೆಲ ಪ್ರಶ್ನೆ ಇದೆ. ಕಾಗೋಡು ತಿಮ್ಮಪ್ಪ ಅವರಿಗೆ ಸೈಕಲ್ ಹೊಡಿಯಕ್ಕೆ ಬರುತ್ತೆ? ಸೈಕಲ್ ನ ನೆನಪೇನಿದೆ? ಸೈಕಲ್ ಹೊಡೆದಂತಹ ನೆನಪಿನಲ್ಲಿ ಯಾವ ನೆನಪಿದೆ? ಅಷ್ಟು ಹೋಗ್ಲಿಲ್ಲ ನಾನು, ಜಾಸ್ತಿ ಸೈಕಲ್ ಹೊಡೆದಿಲ್ಲ. ಕಾರ್ ಓಡಿಸ್ತಾರ? ಕಾರು ಓಡಿಸ್ಲಿಲ್ಲ, ಕಾರ್ ಇಟ್ಕೊಂಡಿದ್ದೆ ಅಷ್ಟೇ. ಕಾರ್ ಓಡ್ಸಕ್ ಬರತ್ತಾ? ಕಾರ್ ಓಡ್ಸಕ್ ಬರಲ್ಲ. ಕಾರ್ ಓಡ್ಸಕ್ಕೆ ಬರಲ್ಲ. ನಿಮ್ ಕಾಲಘಟ್ಟದಲ್ಲಿ ಕುದುರೆ ಸವಾರಿ ಬಹಳ ಇತ್ತು, ಕುದುರೆ ಓಡಿಸಿದೀರಾ? ಇಲ್ಲ. ನಿಮ್ಮ ಇಷ್ಟಪಟ್ಟ ಆಟಗಳು ಯಾವುದು? ನನ್ನ ಆಟಗಳು ಅಂದ್ರೆ ಈ ಆಟಗಳ ಕಡೆ ಹೋಗಲೇ ಇಲ್ಲ ನಾನು. ಕ್ರಿಕೆಟ್, ವಾಲಿಬಾಲ್, ಕಬಡ್ಡಿ, ಖೋ ಖೋ ಅದ್ಯಾವುದಕ್ಕೂ ಹೋಗಲೇ ಇಲ್ಲ. ಯಾಕಂದ್ರೆ ನಾವು ಬಾಲ್ಯದಿಂದಲೇ ರಾಜಕಾರಣ ನಮ್ಮ ಮನೆ ಹತ್ರದಲ್ಲೇ ಬೆಳೀತಲ್ಲ, ಆ ಕಾರಣಕ್ಕಾಗಿ ರಾಜಕಾರಣವೇ ನನ್ನ ಮೂಲಭೂತವಾದಂಥ ಅಸ್ತ್ರ. ಹಾಗಾಗಿ ರಾಜಕಾರಣವನ್ನೇ ಮೂಲವಾದ ವಸ್ತುವನ್ನಾಗಿ ಇಟ್ಕೊಂಡು ಜೀವನದಲ್ಲಿ ಬೆಳೆಸ್ಕೊಂಡು ಬಂದಿದ್ದೀವಿ. ಜೀವನ ಬೇರೆ ರಾಜಕಾರಣ ಬೇರೆ ಅಂತ ಭಾವಿಸಿಲ್ಲ. ಜೀವನದ ಅವಿಭಾಜ್ಯ ಅಂಗ ರಾಜಕಾರಣ. ನಿಮಗೆ ಇಷ್ಟವಾಗುವ ಊರು ಯಾವುದು? ನನಗೆ ಆ ಥರ ಈ ಊರು ಎಲ್ಲ ಊರು. ಇಡೀ ರಾಜ್ಯದಲ್ಲಿ ನಿಮಗೆ ಇಷ್ಟವಾಗುವ ಜಿಲ್ಲೆ ಯಾವುದು? ಜಿಲ್ಲೆ ಶಿವಮೊಗ್ಗನೇ. ನಮ್ಮ ಶಿವಮೊಗ್ಗ. ಮಲೆನಾಡಿನ ಭಾಗದ ಜನರಿಗೆ ತಮ್ಮ ಸಂದೇಶ ಏನು? ಬಹುಶಃ ಮಲೆನಾಡು ಜನರಿಗೆ ಹೆಚ್ಚು ಪ್ರೋತ್ಸಾಹ ನೀಡ್ತಾ ಬಂದವನು ನಾನಾಗಿದ್ದೆ ನಾನು. ಹಾಗಾಗಿ ಮಲೆನಾಡಿನ ಜನರಿಗೆ ಅವರ ಬದುಕುವಂಥ ಪ್ರದೇಶದಲ್ಲಿ ಸವಲತ್ತುಗಳನ್ನು ಕೊಡಬೇಕು, ಭೂಮಿ ಕೊಡಬೇಕು, ಮನೆ ಕೊಡಬೇಕು. ಇದು ಅವರಿಗೆಲ್ಲ ಮನೆ ಕೊಡುವಂಥ ಕೆಲಸನೆಲ್ಲ ನಾನು ಮಾಡಿದ್ದೇನೆ. ಭೂಮಿ ಅಂದರೆ ಭೂಮಿ ಕೊಟ್ಟಿದ್ದೀನಿ, ಕಂದಾಯ ಇಲಾಖೆಗೆ ಸೇರಿದ ಭೂಮಿ ಇದ್ದರೆ ಅದನ್ನು ಕೊಟ್ಟಿದ್ದೀನಿ. ಆದರೆ ಅರಣ್ಯ ಇಲಾಖೆಗೆ ಸೇರಿದ ಭೂಮಿ ಇದ್ದರೆ ಕೊಡೋಕ್ಕಾಗಲಿಲ್ಲ. ಹಾಗಾಗಿ ಇವತ್ತು ನಮ್ಮ ಹೋರಾಟಕ್ಕೆ ಅವೆಲ್ಲ ಮೂಲ ಕಾರಣ ಅದು. ಇಡೀ ರಾಜ್ಯದ ಜನತೆಗೆ ಕಾಗೋಡು ತಿಮ್ಮಪ್ಪ ಅವರ ಸಂದೇಶ ಏನು? ಈ ರಾಷ್ಟ್ರ ಅಭಿವೃದ್ಧಿ ಹೊಂದುವಂಥ ರಾಷ್ಟ್ರ ಇದು. ಇಲ್ಲಿ ನಾವು ಸಾರ್ವಜನಿಕ ಜೀವನದಲ್ಲಿ ಇರುವಾಗ ರಾಷ್ಟ್ರ ಮತ್ತು ಸಮಾಜ ಬೆಳೆಯೋದಕ್ಕೆ ಏನು ಪ್ರೋತ್ಸಾಹ ಕೊಡಬೇಕು, ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು. ಅದು ನನ್ನ ಇಚ್ಛಾಶಕ್ತಿ. ಯುವ ಪೀಳಿಗೆಗೆ ನಮ್ಮ ಸಂದೇಶ ಏನು? ಯುವ ಪೀಳಿಗೆ ಕೂಡ ಇವತ್ತಿನ ಕಾಲಮಾನಕ್ಕೆ ಸರಿಯಾಗಿ ನೀವು ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು. ಮತ್ತು ಕೂಡ
ಈ ಮನಸ್ಥಿತಿಯಿಂದ ರಾಷ್ಟ್ರವನ್ನು ಕಟ್ಟೋದಕ್ಕೆ, ರಾಷ್ಟ್ರವನ್ನು ಬೆಳೆಸೋದಕ್ಕೆ ಹೆಚ್ಚು ಉತ್ಸಾಹಕರಾಗಿರಬೇಕು ಅನ್ನೋದೇ ನನ್ನ ಇದು. ಸಾಮರಸ್ಯ, ಇದ್ರ ಬಗ್ಗೆ ತಮ್ಮ ಒತ್ತು ಒಲವು ಹೇಗಿದೆ? ಸಾಮರಸ್ಯ ಅಂತಕ್ಕಂಥದ್ದು ಮನುಷ್ಯನಿಗೆ ಅವಶ್ಯಕವಾಗಿ ಬೇಕಾದಂಥ ಒಂದು ಸಂಸ್ಕೃತಿ. ಅದು ಆ ಸಂಸ್ಕೃತಿ ಬಗ್ಗೆ ನನಗೆ ನಂಬಿಕೆ ಇದೆ. ಮತ್ತು ನಾನು ರಾಜಕಾರಣದಲ್ಲಿ ಇರುವಾಗ ಕೆಲವು ಸಂಸ್ಕೃತಿಗಳನ್ನು ಬೆಳೆದ ಹೋದರೆ ಸ್ವಚ್ಛ ಮತ್ತು ಸತ್ಯವಾದಂಥ ರಾಜಕಾರಣ ಆಗೋದಿಲ್ಲ. ಆದ್ದರಿಂದ ಆ ಇದನ್ನು ಸಂಸ್ಕೃತಿ ಅಂತ ಬೆಳೆಸ್ಕೊಂಡು ನಾನು ಬದುಕಿದಂಥವನು. ರಾಜಕೀಯದಲ್ಲಿ ಬಹಳಷ್ಟು ಧೀಮಂತ ನಾಯಕರಿಗೆ ನೋಡಿದ್ದೀರಿ. ತಮ್ಮ ರಾಜಕೀಯದ ಆದರ್ಶ ಧೀಮಂತ ನಾಯಕ ಯಾರು? ನನಗೆ ಗೋಪಾಲ್ ಗೌಡ್ರು, ಲೋಹಿಯಾರ್ ಅವರು ಆದರ್ಶವಾಗಿ. ಗುಂಡೂರಾವ್ ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿ ಆದ್ರಿ. ಹೌದು. ಅದಾದ್ರ ಮೇಲೆ ಅರಸು ಅವರ ಮಂತ್ರಿಮಂಡಲದಲ್ಲಿ ಮಂತ್ರಿ ಆಗಿದ್ರಿ ನೀವು. ದೇವರಾಜ್ ಅರಸು ಅನ್ನುವಂತ ಒಂದು ಪ್ರಶಸ್ತಿ ನಿಮಗೆ ಬಂತು. ಈ ಸಂದರ್ಭ ಯಾವ ತರ ಹಂಚ್ಕೊಂತೀರಿ ನನ್ನ ಜೊತೆಗೆ? ದೇವರಾಜ ಅರಸರು ಅತ್ಯಂತ ಪ್ರಭಾವಶಾಲಿ ಅವರಿಗೆ. ಬಹುಶಃ ಅವರ ನಾನೇನಾದರೂ ಹೋರಾಟ ಮಾಡಿ ಯಾವ ಸಮಸ್ಯೆಗಳಿಗೆ ಹೋರಾಟ ಮಾಡಿದೆವೋ ಅವುಗಳಿಗೆ ಪರಿಹಾರ ಸಿಗಬೇಕಾಗಿದೆ ಅಂದರೆ ದೇವರಾಜ್ ಅಂತವರು ಮುಖ್ಯಮಂತ್ರಿ ಆಗಿರೋ ಕಾರಣದಿಂದಲೇ ನನಗೆ ಅದನ್ನು ಕೊಡಿಸೋದಕ್ಕೆ ಸಾಧ್ಯವಾಯಿತು. ಅಗತ್ಯವಾದಂಥ ಕಾನೂನು ಮಾಡೋದಕ್ಕೂ ಸಾಧ್ಯವಾಯಿತು. ಇವತ್ತು ಉದಾಹರಣೆಗೆ ಹೇಳಿದೆ ಅದಾದರೆ ನಮಗೆ ಈ ಭೂಮಿ ಕೊಡುವ ವಿಚಾರದಲ್ಲಿ ಆ ಭೂಮಿ ಕೊಡೋದಕ್ಕೆ ಕಾನೂನು ಮಾಡಬೇಕಾದ್ರೆ ದೇವರಾಜ ಅರಸರೇ ನನಗೆ ಮೂಲ ಆಧಾರ ಆಗಿದ್ದರು. ಅದನ್ನು ಬಳಸ್ಕೊಂಡು ಭೂಮಿಯನ್ನು ಕೊಡ್ತೀವಿ. ಇಂದಿನ ದಿನಮಾನದ ರಾಜಕೀಯ ಇದರೊಳಗೆ ಕೆಲ ಹೆಸರು ಹೇಳ್ತೀನಿ, ಅವರ ಬಗ್ಗೆ ತಮ್ಮ ಒಂದು ವಾಕ್ಯದಲ್ಲಿ. BS ಯಡಿಯೂರಪ್ಪನವರು. ನನಗೂ ಅವ್ರಿಗೂ ಸ್ನೇಹ ಇದೆ, ಬಟ್ ಸಂಬಂಧ ಇಲ್ಲ. S ಬಂಗಾರಪ್ಪನವರು. ಬಂಗಾರಪ್ಪನವರು ನಾವು ಬಹಳ ಸ್ನೇಹಿತರು. KS ಈಶ್ವರಪ್ಪನವರು. ಅವರು ಸ್ನೇಹಿತರೇ ಆಗಿದ್ರು, ಬಟ್ ಬಹಳ ಹತ್ರ ಇರಲಿಲ್ಲ. ಸಿದ್ದರಾಮಯ್ಯನವರು. ಸಿದ್ದರಾಮಯ್ಯ ಬಹಳ ಸ್ನೇಹಿತರೆ. DK ಶಿವಕುಮಾರ್ ಅವರು. ಅವರು ಸ್ನೇಹಿತರೆ. ಕುಮಾರಸ್ವಾಮಿ ಅವರು. ಅವರು ಸ್ನೇಹಿತರಾಗಿದ್ರು. ನಿಮ್ಮ ಕಾಲದ ರಾಜಕೀಯ ಸ್ನೇಹಿತರಾದ ದೇವೇಗೌಡರ ಬಗ್ಗೆ ಕಡೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ದೇವೇಗೌಡರು ನಾವು ಒಂದು ಪಕ್ಷದಲ್ಲಿ ಇರಲಿಲ್ಲ. ಅವರೇ ಬೇರೆ ಇದ್ರು, ನಾವೇ ಬೇರೆ ಇದ್ವಿ. ಹಾಗಾಗಿ ವ್ಯಕ್ತಿಗತವಾಗಿ ಒಳ್ಳೆ ಇದ್ವಿ, ಆದರೆ ರಾಜಕಾರಣದಲ್ಲಿ ಒಂದಾಗಿರ್ಲಿಲ್ಲ, ಬೇರೆ ಬೇರೆ ಇದ್ವಿ. ರಾಜಕೀಯದಲ್ಲಿ ಯಾವತ್ತೂ ನೀವು ರಾಜಿ ಆಗಿಲ್ಲ? ಇಲ್ಲ ಇಲ್ಲ. ಈಗ ನಮ್ಮ ಕಾರ್ಯಕ್ರಮದ ಕಡೆಯ ಘಟ್ಟ, ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾನು ಈ ರಾಜಕಾರಣವನ್ನೇ ಒಂದು ಆದರ್ಶ ಅಂತ ಬೆಳೆದು ಬಂದವನು. ಆ ಆದರ್ಶಕ್ಕೆ ಅನುಕೂಲ ತರೋದ ರೀತಿಯಲ್ಲಿ ರಾಜಕಾರಣದಲ್ಲಿ ಬೆಳೆಸ್ಕೊಂಡು ಬಂದವನು. ಅಧಿಕಾರ ಇದ್ದಾಗ ಏನು ಕಾನೂನು ತರಬೇಕು, ಎಷ್ಟು ಜನರಿಗೆ ಸಹಾಯ ಮಾಡಬೇಕು ಅನ್ನೋದನ್ನು ಕೂಡ ಕಾರ್ಯಗತವಾಗಿ ಮಾಡಿ ತೋರಿಸ್ಕೊಟ್ಟವನು. ಆದ್ದರಿಂದ ರಾಜಕಾರಣ ಒಂದು ಸಮಾಜದ ಅಭಿವೃದ್ಧಿಗೆ ಮೂಲಭೂತವಾದಂಥ ವೇದಿಕೆ. ಅದನ್ನು ಬಳಸಿಕೊಳ್ಳುವಂಥ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೇನೆ. ನಿಮ್ಮ ಪ್ರಾಮಾಣಿಕ ನಿದರ್ಶನಗಳು ಇವತ್ತು ಜೀವಂತವಾಗಿವೆ. ಕಡೆಯದಾಗಿ, ಈ ರಾಜಕೀಯದಲ್ಲಿ ನಿವೃತ್ತಿ ತಗೊಂಡ್ರಿ, ಸ್ವಇಚ್ಛೆಯಿಂದ ತಗೊಂಡ್ರು ಅಥವಾ ಬಲವಂತವಾಗಿ ತಗೊಂಡ್ರು? ವೈಯಕ್ತಿಕವಾಗಿ ನೀವೇ ಈ ರಾಜಕೀಯ ಬೇಡ ಅಂತ ಹೇಳಿ ಸರಿದಿದ್ದೀರಿ. ಪ್ರಿಯ ವೀಕ್ಷಕರೇ, ಈವರೆಗೆ ರಾಜ್ಯ ಕಂಡಂತ ಧೀಮಂತ ನಾಯಕ, ನಮ್ಮ ಎಲ್ಲರ ಆದರ್ಶ ಕಾಗೋಡು ತಿಮ್ಮಪ್ಪಾಜಿಯವರ ಜೊತೆಗೆ ನಾವು ಮಾತಾಡ್ತಾ ಇದ್ವಿ. ಸುವಿಸ್ತಾರವಾಗಿ ನಡೆದು ಬಂದ ದಾರಿಯನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾ ಬಂದರು. ವಯೋಸಹಜವಾಗಿಯೂ ಸಹ ಬಹಳಷ್ಟು ವಿಚಾರಗಳು ನೆನಪಾಗದೇ ಇರುವಂತಹ ಕಾರಣಘಟ್ಟಗಳು ನಮ್ಮ ಜೊತೆಗೆ ಬಂದರು. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಯಾವುದಾದ್ರೂ ಸಂದರ್ಭದಲ್ಲಿ ನಮ್ಮ ಹೆಸರು ಹೇಳಬೇಕಾಗಿತ್ತು, ನಮ್ಮ ಹೆಸರು ತಿಳಿಸಿಲ್ಲ ಅನ್ನುವ ಸಂದರ್ಭ ಇದ್ರೆ ಅದಕ್ಕೆ ಉತ್ತರ ಅವರಿಗೆ ಕೆಲವೊಂದು ವಿಚಾರದಲ್ಲಿ ನನಗೆ ನೆನಪಿಲ್ಲ ಅಂತ ಹೇಳಿ ಪ್ರಾಮಾಣಿಕವಾಗಿ ಒಪ್ಕೊಂಡ್ರು. ಪ್ರಾಮಾಣಿಕತೆ, ಸತ್ಯ, ಹೋರಾಟ, ಈ ಒಂದು ದಾರಿಯಲ್ಲಿ ನಡೆದು ಬಂದಂತ ಆದರ್ಶ ವ್ಯಕ್ತಿ. ಅರಸು ಪ್ರಶಸ್ತಿಗೆ ಭಾಜನರಾದಂತಹ ನಮ್ಮ ಸನ್ಮಾನ್ಯ ಕಾಗೋಡು ತಿಮ್ಮಪ್ಪನವರು 94 ಇಳಿ ವಯಸ್ಸಿನಲ್ಲಿದೆ. ಆ ಭಗವಂತ ಇನ್ನಷ್ಟು ವರ್ಷಗಳ ಕಾಲ ಇವರಿಗೆ ಆಯಸ್ಸು, ಆರೋಗ್ಯ, ಶಕ್ತಿ ನೀಡಿ ನಮ್ಮ ರಾಜ್ಯದ ಮಾರ್ಗದರ್ಶಕ ರಾಜಕಾರಣಿ ಆಗಲಿ, ಎಲ್ಲಾ ರಾಜಕೀಯ
ವಿದ್ಯಮಾನಗಳಲ್ಲಿ ಇರುವಂತಹ ಯುವಕರು, ರಾಜಕಾರಣಿಗಳು ಇವರ ಜೀವನವನ್ನು ಆದರ್ಶವಾಗಿ ಮಾರ್ಪಡಲಿ. ಹೋರಾಟವೇ ಜೀವನ ಅಂತ ಹೇಳಿ ಹೋರಾಟದೊಂದಿಗೆ ಜೀವನ ನಡೆಸುತ್ತಿರುವಂತಹ ಕಾಗೋಡು ತಿಮ್ಮಪ್ಪರವರಿಗೆ ಸಮಸ್ತ ಕರ್ನಾಟಕ ಬಾಂಧವರ ಪರವಾಗಿ, ರಾಜಕೀಯ ಪರವಾಗಿ, ನಮ್ಮ ಮಲೆನಾಡ ಕನ್ನಡಿಗ ತಂಡದ ಪರವಾಗಿ ವಿಶೇಷವಾದ ಕೃತಜ್ಞತೆ, ಧನ್ಯವಾದ ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮುಕ್ತ ಮನಸ್ಸಿನಿಂದ ಸಂದರ್ಶನ, ಸಂವಾದ ನೀಡಿದಂತ ಕಾಗೋಡು ತಿಮ್ಮಪ್ಪಾಜಿಯವರಿಗೆ ವಂದಿಸುತ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. बहुत संतोष है.